ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಇವತ್ತಿನ ರೆಸಿಪಿ ಐಲೆಸ್ ಪಲ್ಯಗಳು. ಐಲೆಸ್ ಯಾವ ಥರ ತಿನ್ನೋದು, ಒಂದು ದಿವಸ ವಾರಕ್ಕೆ ಒಂದು ದಿವಸನಾದರೂ ಐಲೆಸ್ ಫುಡ್ ತಿನ್ನೋನು. 2 ದಿವಸ ತಿಂದ್ರಂತೂ ಇನ್ನೂ ಒಳ್ಳೆಯದು. ಯಾಕಂದ್ರೆ ಪಲ್ಯಗಳಿಗೆ ಆಯಿಲ್ ಹಾಕಬೇಕಾಕತಿ, ಮಸಾಲ ಹಾಕಬೇಕಾಕತಿ. ಹಾಗಾಗಿ ಮಸಾಲ ಇಲ್ಲದ ಜಾಸ್ತಿ ರೂಢಿಸ್ಕೊಳ್ಳೋನು, ಆಯಿಲ್ ಇಲ್ದನ ರೂಢಿಸ್ಕೊಳ್ಳೋನು. ಅದರಾಗನ ಇವತ್ತು ನಮ್ಮ ಮನೆಯೊಳಗೆ ಯಾವ ರೆಸಿಪಿ ಇತ್ತಂತೇಳಿ ನೋಡೋಣ. ಇದು ಹೆನ್ನ, ಇದೊಬ್ಬರು ಸಾಕಿ ಹೊರಗೆ ಹಾಕಿರೋದು ಇದು. ಹಾಗಾಗಿ ನಮ್ಮ ಓಣಿ ಒಳಗನ ಇಲ್ಲೇ ಇದ್ದುಬಿಟ್ಟೈತಿದು. ಯಾಕಂದ್ರೆ ಈಗ ಇದು ಮರಿ ಹಾಕೋದು 4ನೇ ಸಲನ ಇನ್ನು 5ನೇ ಸಲ ಐತಿದು. ಇದು ಇಲ್ಲೇ ನಮ್ಮ ಓಣಿ ಒಳಗನ ಇರ್ತೈತಿ ಜಾಸ್ತಿ. ಎಲ್ಲರೂ ನಮ್ಮ ಓಣಿ ಒಳಗೆ ಊಟ ಹಾಕ್ತೀವಿ ಇದಕ್ಕೆ. ಈಗ ನಮ್ಮ ಲಿಲ್ಲು ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಕೊಂಡು ಬರ್ರಿ ನಿಮಗೆ. ಇದು ನಮ್ಮದೊಂದು ಸಣ್ಣದ ಹೂವಿನ ತೋಟ. ಇದು ಸ್ವಲ್ಪ ಕೆಲಸ ಮಾಡಬೇಕು. ಭಾಳ ದಿವಸ ಆಯ್ತು ಇದ್ರಾಗ ಕೆಲಸ ಮಾಡಲಾರ್ದನ. ಸ್ವಲ್ಪ ಸ್ವಚ್ಛ ಮಾಡಬೇಕು. ಗಿಡಗಳೆಲ್ಲ ಕಟ್ಟಿಂಗ್ ಮಾಡಬೇಕು. ಇಲ್ಲೇ ನೋಡ್ರಿ ನಮ್ಮ ಲಿಲ್ಲು ಮಲ್ಕೊಂಡಿರೋದು. ಇಲ್ಲೇ ಆರಾಮ ಚಿರನಿದ್ರೆ ಮಾಡಾಕತ್ತಾಳಕಿ. ಇಲ್ಲೇ ಮಲಗಿಸಿವಿಕಿನ. ನೋಡಿದ್ರಲ್ಲ ನಮ್ಮ ಹೂವಿನ ತೋಟ ಇಷ್ಟ. ಇದನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು. ಇಲ್ಲೇ ದನದ ಸಡ್ಡು ಐತಿ. ದನದ ಸಡ್ಡು ಬಾಜುಕನ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕಿವಿ. ಆ ನಾಯಿಗೆ, ಹೆಣ್ಣಾಯಿಗೆ ನಾನು ಗೌರಿ ಅಂಥೇಳಿ ಹೆಸರಿಟ್ಟಿದ್ನಿ. ನಾಯಿ ಅನ್ನೋಕೆ ನಂಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಅದಕ್ಕೊಂದು ಮನೆ ಮಾಡೀನಿ ಈಗ. ಇಲ್ಲೇನ ಅದಕ್ಕೆ, ಯಾಕಂದ್ರೆ ಮಳೆಗಾಲ ಐತಲ್ಲ, ಮರಿಗಳಿಗೆಲ್ಲ ತೊಂದರೆ ಆಗಬಾರ್ದು ಅಂಥೇಳಿ ಮನೆ ಮಾಡೀನಿ. ಇದ್ರಾಗ ಕೂಡ್ತೈತೆ ಇಲ್ಲೋ ಅದು ಅಷ್ಟು ಗೊತ್ತಿಲ್ಲ ನನಗೆ. ಇಲ್ಲೇ ರೂಢಿ ಮಾಡ್ಬೇಕು ಅದಕ್ಕೆ. ಇವಾಗ ನೈಟ್ ಅದಕ್ಕೆ ಅಲ್ಲಿಗೆ ನಾವು ಊಟ ಹಾಕಕತ್ತೀನಿ. ಅಲ್ಲೇನ ಇರಲಿ ಅಂಥೇಳಿ ಅದು. ಇನ್ನು 2-3 ದಿವಸದಾಗನ ಮರಿ ಹಾಕ್ಬೋದು ಇದು. ಯಾಕಂದ್ರೆ ಸ್ವಲ್ಪ ಆ ಥರನ ನನಗೆ ಅನ್ಸಾಕತ್ತೈತಿ. ನಡಿ ಮುಂದೆ ಬಾ ಬಾ ಬಾ. ಈ ಥರ ನಮ್ಮ ಸುತ್ತಮುತ್ತ ಯಾವಾದರೂ ಪ್ರಾಣಿಗಳು ಏನಾದರೂ ಇದ್ರೆ ಒಂದು ಹೊತ್ತಿನ ಊಟ ಹಾಕೋನು. ಯಾಕಂದ್ರೆ ಒಂದು ಹೊತ್ತು ಊಟ ಹಾಕೋದ್ರಿಂದ ನಮಗೇನು ಕಡಿಮೆ ಆಗಂಗಿಲ್ಲ. ಅವು ಹಸುವಿನಿಂದ ನೋಡ್ತಿದ್ರೆ ನಮಗೂ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾವು ಈ ಥರ ಯಾವುದಾದ್ರು ಪಕ್ಷಿಗಳಿಗೇನಾದರೂ ಆಗಲಿ, ಪ್ರಾಣಿಗಳಿಗೇನಾದರೂ ಆಗಲಿ, ಅವಕ್ಕೇನಾರ ಸ್ವಲ್ಪ ತೊಂದರೆ ಇದ್ರೆ ಸ್ವಲ್ಪ ಆರಾಮಾಗುವವರೆಗೂನಾದ್ರೂ ನೋಡ್ಕೊಳ್ಳೋನು. ಇಕ್ಕಿ ಮರಿ ಹಾಕಿದ ಮೇಲೆ ನಾನು ಖಂಡಿತ ವಿಡಿಯೋದಾಗ ಹಾಕ್ತಾನು, ನಿಮಗೆಲ್ಲರಿಗೂ ಶೇರ್ ಮಾಡ್ಕೊತಾನು. ಇವತ್ತಿಂದು ಈ ಗೌರಿ ಕತೆ ಇಷ್ಟನಾ? ನಿಮ್ಮಲ್ಲಿ ಯಾವಾದರೂ ಪ್ಲೀಸ್ ಇದ್ರೆ ಸ್ವಲ್ಪ ನೋಡ್ಕೊರಿ. ಒಂದು 7-8 ಮನೆ ಇರೋ ಒಟ್ಟಾರ ಇದ್ರೆ ಒಂದಿನ ಒಬ್ಬರು ಊಟ ಹಾಕಿದ್ರೂ ಅದ್ರ ಹೊಟ್ಟೆ ತುಂಬ ಹೋಗ್ತೈತಿ. ಹಾಗಾಗಿ ಹಸುವಿನಿಂದ ನೋಡೋದು ಬೇಡ. ಬೀದಿ ನಾಯಿಗಳು ಅಂದ್ರೆ ಭಾಳ ಅದ್ರದ್ದು ಕಷ್ಟ ಇರ್ತೈತಿ ಪಾಪ. ಇದು ಸಾಕಿರೋ ನಾಯಿ ಏನೋ ಒಂದು ಸ್ವಲ್ಪ ಮನ್ಯಾಗ ಕಿರಿಕಿರಿ ಮಾಡಿ ಸಂಬಂಧನ ಹೊರಗೆ ಹಾಕಿದ್ದವರು. ಇಲ್ಲೇ ನಮ್ಮದೊಂದು ಹೋರಿ ಕರು ಐತಿ, ಒಂದು ಎಮ್ಮೆ ಕರು ಐತಿ. ನಮ್ಮ ಇದನ್ನು ಇವು ಇಲ್ಲಿ ನಮ್ಮ ಮನೆಯವರು ಸೈಕಲ್ ತೊಗೊಂಡು ರೆಡಿ ಮಾಡಿ ಇಡಾಕ್ತಾರೆ ಬೆಳಿಗ್ಗೆ ಸೈಕ್ಲಿಂಗ್ ಹೋಗೋಕೆ. ಈಗ ನೈಟ್ನ ರೆಡಿ ಮಾಡ್ತಾರೆ ಅವ್ರು ಊಟ ಮಾಡಿದ್ದಿಂದ. ಇವಾಗ ಗೌರಿ ಕತೆ ಇಷ್ಟ ಆದ್ರೆ ಇನ್ನು ಐಲೆಸ್ ಫುಡ್ ಬಗ್ಗೆ ನಾನು ಯಾವ ಥರ ಇವತ್ತು ರೆಡಿ ಮಾಡಿದ್ನಿ ಬೆಳಿಗ್ಗೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಇದು ನೈಟ. ಇದ್ರ ಮರುದಿವ್ಸ ಬೆಳಗ್ಗಿನ ನಾನು ವಾರಕ್ಕೆ 1 ಸತಿ ಆದರೂ ನಾವು ಮಾಡತ್ತೀವಿ ಏನಾರ ಈ ಥರ. 1 ಸತಿ 2 ಸತಿ. ಆಮೇಲೆ ಈ ಕ್ಯಾರೆಟೆಲ್ಲ ಸೀಸನ್ ಇದ್ದಾಗ ಕ್ಯಾರೆಟ್ನ ತಿಂತೀವಿ. ಬರೀ ಕ್ಯಾರೆಟ್, ಸೌತೆಕಾಯಿ, ಈ ಥರ ನೆನೆಸಿದ ಶೇಂಗಾ, ಬಾದಾಮ ಮತ್ತು ಕರಿ ದ್ರಾಕ್ಷಿ ನೆನೆಸಿದ್ದು ಈ ಥರನ ಜಾಸ್ತಿ ನಾವು ತಿನ್ನೋದು ಬೆಳಗ್ಗೆನ. ಹಣ್ಣು ಮತ್ತು ಬ್ರೇಕ್ಫಾಸ್ಟ್ ನಾವು ಮಾಡಂಗಿಲ್ಲ. ಯಾಕಂದ್ರೆ ಭಾಳ ಆಯಿಲಿ ಹೋಗ್ತೈತೆ ಅದ್ರಾಗ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ. ನೈಟ್ ಊಟ ಮಾಡಿ ನಾವು ಹಿಂಗೆ 1-2 ರೌಂಡ ಸ್ವಲ್ಪ ವಾಕ್ ಮಾಡ್ತೀವಿ. ಇನ್ನು ಐಲೆಸ್ ರೆಸಿಪಿ ಬಗ್ಗೆ ನೋಡೋಣ ಬರ್ರಿ. ಯಾವ ಥರ ಅಂದ್ರೆ ತುಂಬ ಈಸಿ ಐತಿ ಮೆಥಡ್. ಈ ತರಕಾರಿಗಳೆಲ್ಲ ಸ್ವಚ್ಛವಾಗಿ ಉಪ್ಪಿನ ನೀರಾಗಿ ತೊಳೆದು ಅವನ್ನ ಹಸಿ ತರಕಾರಿನ ಹೆಚ್ಕೊಂಡು ಪಚಡಿ ಅಂತೀವಿ ನಮ್ಮ ಕಡೆ ಎಲ್ಲ. ಆ ಥರ ಮಾಡ್ಕೊಂಡು ತಿನ್ಬೋದು ನೀವು. ಇಲ್ಲ ಅಂದ್ರೆ ಈ ಹೆಸರು ಬೇಳೆ, ತೊಗರಿ ಬೇಳೆ
ಇವನ್ನ ಕುದಿಸ್ಬಿಟ್ಟು ಕೆಂಪು ಖಾರ ಈ ಥರ ಮಾಡ್ತೀವಲ್ಲ ನಾವು, ಕೆಂಪು ಖಾರ ಅಂದ್ರೆ ಕುಟ್ಟಿದ ಖಾರ ಅಂಥೇಳಿ ಮಾಡ್ತೀವಿ. ಅವನ್ನೆಲ್ಲ ನಾವು ಯಾವ ಥರ ಮಾಡ್ಕೋಬೇಕಂಥೇಳಿ ಸ್ವಲ್ಪ ಐಡಿಯಾ ಇದ್ರೆ ಸಾಕು. 1 ಅಥವಾ 2 ದಿವಸ ವಾರವಿಡೀ ತಿಂದ್ರಂತೂ ಇನ್ನೂ ಚಲೋ. ಆ ಥರ ತಿನ್ನೋದು ಕಲ್ತ್ಕೊಳ್ಳೋಣ. ಈಗ ಊಟ ಮಾಡಿ ಬಂದ್ಲಿಕ್ಕಿ ಗೌರಿ. ಇದು ಸಾಕಿರೋದಂತ ಹೇಳಿದ್ನಲ್ಲ, ಈಗ ಸೆಕೆಂಡ್ ಕೊಡ್ತಾ ನೋಡ್ರಿ ಹೆಂಗೆ. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್. ಗುಡ್, ಶೇಕ್ ಹ್ಯಾಂಡ್, ಗುಡ್. ಬರ್ರಿ ಇವಾಗ ಆಯಿಲೆಸ್ ರೆಸಿಪಿ ಮಾಡೋಣ. ಗುಡ್ ನೈಟ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಬೇಕೀಗ. ಇದು ನಾನು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ. ಆಮೇಲೆ ಅವ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ನಿ. ಬಿಸಿನೀರಾಗೂ ನೆನೆಸಿಡ್ಬೋದು, ನೀವು ತಣ್ಣೀರೊಳಗೂ ನೆನೆಸಿಟ್ಕೋಬೋದು. ಇದಕ್ಕಿಂತ ಖಾರ ಕಲ್ಲು ಇರ್ತದಲ್ಲ, ಅದ್ರಾಗ ಕುಟ್ಟಿದ್ರಂತೂ ಇನ್ನೂ ಟೇಸ್ಟ್ ಆಕೈತಿ. ಏನು ಹಾಕಿನಿ ಅಂದ್ರೆ ಇದ್ರಾಗ ಈಗ ಬೆಳ್ಳುಳ್ಳಿ, ಉಪ್ಪು, ಬರೀ ಮೆಣಸಿನ್ಕಾಯಿ ಅಷ್ಟು ಬಿಟ್ಟರೆ ಏನೂ ಹಾಕಕ್ಕೆ ಹೋಗಿಲ್ಲ. ಇದ್ರಾಗ ಏನು ಜೀರಿಗೆ, ಬೆಲ್ಲ ಆ ಥರ ಏನೂ ಹಾಕಕ್ಕೆ ಹೋಗಿಲ್ಲ. ಮೊದಲೆಲ್ಲ ನಾವು ಹಿಂಗೆ ಕುಡ್ತಿದ್ದೀವಿ. ಈಗೀಗ ಬಂದೈತಿದೆಲ್ಲ ಜೀರಿಗೆ, ಬೆಲ್ಲ ಹಾಕೋದೆಲ್ಲ. ಇದನ್ನು ನಾನು ಹಂಗನ ಈ ಸಲ ಹಂಗೆ ಮಾಡೀನಿ. ನಮ್ಮ ಮನೆಯವ್ರಿಗೆ ಇದೇ ಥರ ಇಷ್ಟ ಆಕೈತಿ. ಹಾಗಾಗಿ ನಾನು ಇದನ್ನು ಅದೇ ಥರ ನಾನು ಗ್ರೈಂಡ್ ಮಾಡ್ಕೊಂಡಿನಿ. ಖಾರ ಕಲ್ಲೊಳಗೂ ಒಂದೊಂದು ಸಲ ಕುಡ್ತನು, ಒಂದೊಂದು ಸಲ ಮಿಕ್ಸಿ ಒಳಗೆ ಹಾಕ್ತೀನಿ ಅರ್ಜೆಂಟ್ ಇದ್ದಾಗ. ಈ ಥರ ಆಯ್ತಲ್ಲ ಇದು. ಈಗ ನಾನು ಹೆಸರು ಬೇಳೆ ಕುದಿಸಿಟ್ಕೊಂಡಿನಿ. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕ್ಕೊಂಬಿಟ್ರೆ ಸಪ್ಪನ ಬೇಳೆ ಅಂತೀವಿ ನಾವು ಇದಕ್ಕೆ. ಸಪ್ಪನ ಬೇಳೆ ಮುಗೀತು. ಈಗ ನಾನು ಮಜ್ಜಿಗೆ ರೆಡಿ ಮಾಡ್ಕೊಳಕತ್ತೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ, ಆಮೇಲೆ ಜೀರಿಗೆ ಪುಡಿ ಹಾಕ್ಕೊಂಡಿನಿ, ಸ್ವಲ್ಪ ಹಳ್ಳುಪ್ಪು ಹಾಕ್ಕೊಂಡಿನಿ. ಉಪ್ಪು ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ನಿಮ್ಮ ಇಷ್ಟ ಅದು. ನಾವು ಮಧ್ಯಾಹ್ನ ಅಥವಾ ಬೆಳಗ್ಗೆ ಮಜ್ಜಿಗೆ ಕುಡಿಯೋ ಅಭ್ಯಾಸ ಐತಿ. ಈ ಥರ ಮಜ್ಜಿಗೆ ಕುಡಿದ್ಬಿಟ್ರೆ ಡೈಜೆಷನ್ ಆರಾಮಾಗಿ ಆಕೈತಿ. ಆಮೇಲೆ ಇದು ಖಾರ ತಗೊಳ್ಳೋನು ಇವಾಗ. ಇದನ್ನು ನೀವು 1 ವಾರವರೆಗೂ ಯೂಸ್ ಮಾಡ್ಕೋಬೋದು. ಮೊಸರೊಳಗೂ ಟೇಸ್ಟ್ ಆಕೈತಿ, ತುಪ್ಪದೊಳಗೂ ಟೇಸ್ಟ್ ಆಕೈತಿ. ಈ ಥರ ಸಪ್ಪನ ಬೇಳೆ ಒಳಗೂ ಟೇಸ್ಟ್ ಆಕೈತಿ. ಯಾವ್ದಾರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. 1 ವಾರದ ಮೇಲೆ ಇಡ್ಬೇಕಾದ್ರೆ ಫ್ರಿಜ್ನಾಗ ಇಡಬೇಕಾಕತಿ. 1 ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು ಅನ್ನಿಸ್ತೈತಿ. ಹಂಗೆ ನಾನು ಇದೇ ಜಾರ್ನ್ಯಾಗನ ಹಸಿ ಕೊಬ್ಬರಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿನಿ. ಶನಿವಾರ ಕಾಯಿ ಒಡಿಸಿದ್ದ ಕಾಯಿ ಇತ್ತು, ಅದನ್ನು ನಾನು ಅರ್ಧ ಕೊಬ್ಬರಿ ತೊಗೊಂಡಿನಿ, ಅರ್ಧ ಹೋಳ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ತೊಗೊಂಡಿನಿ. ಇದನ್ನು ಜಾಸ್ತಿ ಕಲ್ಲೊಳಗೆ ಕುಟ್ಟಿದ್ರನ ಟೇಸ್ಟ್ ಬರ್ತೈತೆ ನಮಗೆ. ಮಿಕ್ಸರ್ ಒಳಗಿಂದ ಏನು ಟೇಸ್ಟ್ ಹತ್ತಂಗಿಲ್ಲ, ಯಾಕಂದರೆ ಮಿಕ್ಸರ್ ರೆಡಿ ಮಾಡಿ ಇಟ್ಕೊಂಡಿಲ್ಲ. ಹಂಗಾಗಿ ಇದನ್ನು ಹಾಕಿಬಿಟ್ಟಿನಿ ನಾನು ಅಷ್ಟೇ. ಇದ್ರಾಗ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಕತಿ ಕೆಂಪು ಮೆಣಸಿನ್ಕಾಯಿಗಿಂತ. ಹಸಿ ಮೆಣಸಿನ್ಕಾಯ್ದು ಮೊಸರೊಳಗಂತೂ ಸೂಪರ್ ಟೇಸ್ಟ್ ಇರ್ತೈತಿ. ನೀವು ಮಾಡ್ಕೊಂಡು ತಿಂದಿರ್ಬೋದು. ಕೆಂಪು ಮೆಣಸಿನ್ಕಾಯಿ ಅಂದ್ರೆ ಇದೊಂದು ಸ್ವಲ್ಪ ಪಥ್ಯದ ಚಟ್ನಿ ಗತೆ ಅನ್ನಿಸ್ತೈತೆ ಅಷ್ಟೇ. ಈಗ ನಾನು ಸಪ್ಪನ ಬೇಳೆ ರೆಡಿ ಮಾಡ್ಕೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಕುಟ್ಟಿ ಹಾಕ್ಕೊಂಡಿನಿ, ಜೀರಿಗೆ ಪೌಡ್ರ್ ಹಾಕ್ಕೊಂಡಿನಿ. ಇಷ್ಟ ಆಗಿಬಿಟ್ರೆ ಇದಿಷ್ಟ ಮುಗೀತು. ಈಗ ಆಯಿಲ್ ಅದು ಏನು ಹಾಕಬೇಕಾಗಿಲ್ಲ. ನೀವು ಬೇಕಂದ್ರೆ ಮ್ಯಾಲೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಕೊಂಡು ತಿನ್ಬೋದು. ಆಯಿಲ್ ಮಾತ್ರ ಹಾಕಂಗಿಲ್ಲ. ಇದ್ರಾಗ ಒಬ್ಬೊಬ್ರು ಆಯಿಲ್ನೂ ಹಾಕ್ತಾರೋ, ನಾ ಮಾತ್ರ ಹಾಕಂಗಿಲ್ಲ. ಆದಷ್ಟು ಆಯಿಲ್ಲೆಸ್ ತಿನ್ನೋದು ರೂಢಿ ಮಾಡ್ಕೊಂಡಿವಿ ನಮ್ಮ ಮನ್ಯಾಗ ನಾವು. ಆರೋಗ್ಯಕ್ಕಂದ್ರೆ ಎಷ್ಟು ಬೆಸ್ಟ್ ಅಲ್ಲ. ಈಗ ಆಯಿಲೆಲ್ಲ ಸಾದಾ ಆಯಿಲ್ ತಿನ್ನೋಕ್ಕಿಂತ ಈ ಥರ ಆಯಿಲ್ಲೆಸ್ ತಿಂದರೆ ಇನ್ನೂ ಚಲೋ. ದಯವಿಟ್ಟು ಎಲ್ಲರೂ ಒಳ್ಳೆ ಆಯಿಲ್ ತೊಗೋರಿ, ಗಾಣದ ಎಣ್ಣೆನ ತೊಗೋರಿ. ರಿಫೈನ್ಡ್ ಆಯಿಲ್ ಯಾವಾಗೂ ತಿನ್ನೋಕೆ ಹೋಗಬೇಡ್ರಿ. ಅದರಿಂದ ಹೆಲ್ತಿಗೆ ಏನು ಬೆನಿಫಿಟ್ಸ್ ಇಲ್ಲ, ಆದಷ್ಟು ಹಾರ್ಮನ್ ಐತಿ. ಈಗ ರೊಟ್ಟಿ ಮಾಡಾಕತ್ತೀನಿ ನಾನು, ಬಿಸಿ ಜೋಳದ ರೊಟ್ಟಿ. ಈಗ ಪ್ಲೇಟ್ ಮಾಡೋಣ ಬರ್ರಿ. ರೊಟ್ಟಿನೂ ಮುಗೀತು ನಂದು. ಈ ಥರ ಸಪ್ಪನ ಬೇಳೆ, ಕೆಂಪು ಖಾರ ಇದು ಜಾಸ್ತಿ ಆರಾಮಿಲ್ದಾಗ ತಿನ್ನೋ ಊಟ. ಆರಾಮ್ ತಪ್ಪಿದ್ದೀನಿ ತಿನ್ನೋಕ್ಕಿಂತ ಆರಾಮಿದ್ದಾಗೂ ಈ ಥರ ಊಟ ಮಾಡೋದು ನಾವು ರೂಢಿಸ್ಕೋಬೇಕು. ಅದ್ರ ಜೊತೆನ ನೀವು ಕಡಿಮೆ ರೊಟ್ಟಿ ತಿನ್ನಿರಿ. ನೆನೆಸಿದ ಬಾದಾಮ, ಶೇಂಗಾ ನಿಮಗೇನು ಇಷ್ಟ
ಅದನ್ನು ತೊಗೊರಿ. ಇದು ನಮ್ಮ ಮನೆಯವ್ರ ಪ್ಲೇಟ. ಅವತ್ತು ನಾನು ಬೆಣ್ಣೆ ಫ್ರೆಶ್ಶಾಗಿ ಕಡ್ದಿದ್ನಿ, ಹಾಗಾಗಿ ಬೆಣ್ಣೆ ಹಾಕಿದ್ನಿ ಅವ್ರಿಗೆ. ಈ ಆಯಿಲ್ಲೆಸ್ ಊಟ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾವ ಥರ ಅಡುಗೆ ಮಾಡ್ತೀರಿ ಆಯಿಲ್ಲೆಸ್ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾವತ್ತೂ ನಿಮ್ಮ ಸಪೋರ್ಟ ಹಿಂಗೆ ಇರಲಿ. ಇದು ನನ್ನ ಊಟ. ನಾನು ಫಸ್ಟಿಗೆ ನಾನು ಶೇಂಗಾ ಮತ್ತು ಬಾದಾಮಿ ತಿಂದುಬಿಡ್ತೇನೆ, ಆಮೇಲೆ ಒಂದು ರೊಟ್ಟಿ ತೊಗೋತೇನೆ. ನಾ ಈಗ ಫಸ್ಟಿಗೆ ಕೊಬ್ಬರಿ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿನ್ನಾಕತ್ತೀನಿ ನಾನು. ನಂಗಂದ್ರೆ ಫೇವ್ರೇಟ್ ಇದು. ಆಮೇಲೆ ಸಪ್ಪನ ಬ್ಯಾಳಿ ಸ್ವಲ್ಪ ಕೆಂಪು ಖಾರ ಆಮೇಲೆ ಹಚ್ಕೊತೀನಿ ನಾನು. ಇವತ್ತಿನ ವಿಡಿಯೋ ಇಷ್ಟ, ಆಯಿಲ್ಲೆಸ್ ಊಟ ಇಷ್ಟ ಆಗೈತೆ ಅನ್ಕೋತನು. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.